ಹಿನ್ನೆಲೆಯಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ. ಈ ಸಮೃದ್ಧ ಭಾರತ, ಶಕ್ತಿಶಾಲಿ ಭಾರತ, ಸ್ವಾಭಿಮಾನಿ ಭಾರತದ ನಿರ್ಮಾಣ ಒಂದೆಡೆ ಭಾರತದಲ್ಲಿ ಆಗ್ತಾ ಇದ್ರೆ, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ವಿಫಲವಾಗುವಂತ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ವಿಫಲವಾಗಿದೆ. ನಾನೊಂದು ಮಾತನ್ನು ಹೇಳಿದ್ದೆ, ಪುನಃ ನೆನಪು ಮಾಡ್ತಾ ಇದ್ದೇನೆ. ಇವತ್ತು ಬರಗಾಲ ಬಂದಿದೆ. ಬರಗಾಲ ಬಂದಾಗ ಇಡೀ ಕರ್ನಾಟಕ ತತ್ತರಿಸಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ರೈತರು ಗೂಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಜನ ಜಾನುವಾರುಗಳಿಗೆ ನೀರಿಲ್ಲದೆ ಇದ್ರೆ, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ರಾಜಕಾರಣ ಮಾಡುವುದರಲ್ಲಿ ಮುಳುಗಿದ್ದಾರೆ ಬಿಟ್ರೆ ಆ ಬಡವರಿಗೆ ಸಹಾಯ ಮಾಡುವಂತ ಸ್ಥಿತಿಯಲ್ಲಿಲ್ಲ. ನಾನು ಸಿದ್ದರಾಮಯ್ಯನಿಗೆ ಒಂದು ಮಾತನ್ನು ಕೇಳಿದೆ. ಇವತ್ತು ಬರಗಾಲ ಬಂದಿದೆ, ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ಕೇಳಿದ್ರೆ ಸರ್ಕಾರ ಉತ್ತರ ಕೊಡೋ ಸ್ಥಿತಿಯಲ್ಲಿ ಇಲ್ಲ. ಸ್ನೇಹಿತರೆ, ಸರ್ಕಾರ ಉತ್ತರ ಕೊಡೋ ಸ್ಥಿತಿಯಲ್ಲಿ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದ್ರು, 324 ಕೋಟಿ ರೂಪಾಯಿಯನ್ನ ಬರಗಾಲಕ್ಕೆ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ. ಪುನರ್ಪಿ ನಿಮಗೆಲ್ಲರಿಗೆ ನೆನಪಿರಬೇಕು, ಆ 324 ಕೋಟಿ ರೂಪಾಯಿಯಲ್ಲಿ 75% ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳಿಸಿಕೊಟ್ಟಂತ ಹಣ. 75% ನರೇಂದ್ರ ಮೋದಿ ಅವರು ಕಳಿಸಿಕೊಟ್ಟಂತ ಹಣ. ಈ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹದ್ದು ಸಿದ್ದರಾಮಯ್ಯನವರಿಗೆ ಮತ್ತೆ ನೆನಪು ಮಾಡಬೇಕಾದಂತ ಅವಕಾಶ ಇದೆ. ಅನ್ನಭಾಗ್ಯ ಕೊಟ್ಟೆವು, ಅನ್ನಭಾಗ್ಯ ಕೊಟ್ಟೆವು, ಅನ್ನಭಾಗ್ಯ 1 ಲಕ್ಷ ಕ್ವಿಂಟಾಲ್ ಅಕ್ಕಿ ಉಚಿತವಾಗಿ ಬರ್ತಾ ಇದೆ. ಪ್ರತಿ ತಿಂಗಳು 22 ಲಕ್ಷ ಕ್ವಿಂಟಾಲ್ ಅಕ್ಕಿ ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಉಚಿತವಾಗಿ ಕಳಿಸಿಕೊಡ್ತಾ ಇದ್ದಾರೆ. ನಿಮ್ದೆಲ್ಲ ಅನ್ನಭಾಗ್ಯ, ನಿಮ್ದೆಲ್ಲ ಅನ್ನಭಾಗ್ಯ. ನಾನು ಕೇಳೋನು, ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂತ ಅವಶ್ಯಕತೆ ಇಲ್ಲದೆ ಇದ್ರು ಕೂಡ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳಿದೆ, ರಾಮ ಮಂದಿರದ ಬಗ್ಗೆ ನಿಮ್ಮ ನಿಲುವೇನಾಗಿತ್ತು? ಕೇಂದ್ರ ಸರ್ಕಾರ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದಾಗ ಇದೇ ಕಾಂಗ್ರೆಸ್ ಅವರು ಹೇಳಿದ್ರು, ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಅಡಿಗೆಲ್ಲ ಹಾಕಿದ್ರೆ ರಕ್ತದ ಓಕುಳಿ ಹರಿಯುತ್ತೆ ಅಂತ ಹೇಳಿದ್ರು. ಏನಾಯ್ತು ಪರಿಸ್ಥಿತಿ? ರಾಮ ಮಂದಿರ ನಿರ್ಮಾಣ ಮಾಡುವ ಶಿಲಾನ್ಯಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಸಹಿತ ಎಲ್ಲ ಕಾಂಗ್ರೆಸ್ಸಿನ ಸಂಸದರು ಕಪ್ಪು ಬಟ್ಟೆ ಹಾಕೊಂಡು ಸಂಸತ್ತಿಗೆ ಹೋದ್ರು. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇದೇನು? ರಾಮ ಮಂದಿರ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸಿನ UPA ಸರ್ಕಾರ ಸುಪ್ರೀಂ ಕೋರ್ಟಿಗೆ ಒಂದು ಅಫಿದಾವತ್ ಕೊಡ್ತು. ಆ ಅಫಿದಾವತ್ ಏನಿತ್ತು ಅಂತ ಹೇಳಿದ್ರೆ, ರಾಮ ಅನ್ನೋದು ದೇವರೇ ಅಲ್ಲ, ರಾಮ ಅನ್ನೋದೊಂದು ಕಾಲ್ಪನಿಕ ಅನ್ನುವಂಥ ಮಾತುಗಳನ್ನ ಇದೇ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಕೊಡ್ತು. ನರೇಂದ್ರ ಮೋದಿ ಅವರು ಬಂದಾಗ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ, ಅದೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದಾಗ ಯಾರು ಕಪ್ಪು ಬಟ್ಟೆಯನ್ನು ಧರಿಸಿ ಸಂಸತ್ತಿನೊಳಗೆ ರಾಮ ಮಂದಿರವನ್ನು ವಿರೋಧಿಸಿ ಬಂದಿದ್ರು, ಯಾರು ರಾಮನೇ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಫಿದಾವತ್ ಕೊಟ್ಟಿದ್ರು, ಅದೇ ಸಿದ್ದರಾಮಯ್ಯನವರು ಜೈ ಸೀತಾರಾಮ್, ಯಾವ್ದ ಜೈ ಸೀತಾರಾಮ್ ಅಂದ್ರೆ ದೇವರೇ ಇಲ್ಲ, ರಾಮ ಇಲ್ಲ ಅಂದವರ ಬಾಯಲ್ಲಿ ಜೈ ಸೀತಾರಾಮ್ ಅಂತ ಹೇಳುವಂತ ಶಬ್ದವನ್ನು ತರಿಸಿದ್ದು ಯಾರು ಕೇಳಿದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಮತ್ತು ಅಭಿಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.